ಅಲ್ಲ ಕಡೆ ಸುಬಕ್ಕ ನಿನ್ನೆಯ ವತಾರೆ ವತಾರೆ ನಮ್ಮ ಮನೆ ತಕ ಬಂದ್ಬಿಟ್ಟು ನಾಳೆ ಭತ್ತನಾಟ್ಯ ಮಾಡೋದೈತೆ ಬಾರಮ್ಮಿ ಅಂತ ಹೇಳಿ ಕರೆದು ಇವಾಗ ನೋಡಿದ್ರೆ ಈ ಸ್ಕೂಲ್ಗೆ ಹೋಗ ಐಕ್ಳು ಕರ್ಕೊಂಬಂದು ಭತ್ತನಾಟ್ಯ ಮಾಡ್ಸಿದ್ಯಲ್ಲ ಮೀ ಇದೇನಮ್ಮಿ ಇದು? ಅಯ್ಯ ಪಾರಕ್ಕ, ನನಗೆ ಗೊತ್ತಿರಲಿಲ್ಲ ಬಿಡು. ಈ ಸ್ಕೂಲ್ಗೆ ಐಕ್ಳು ಅದು ಯಾಕೆ ಬಂದವ ನನಗೆ ಗೊತ್ತು. ನಾನು ಈಗ ಬಂದಿದ್ದು ಗದ್ದೆ ತಕ. ಇರು ನನ್ನ ಮಗನ ಹೊಸಿ ಕರೆದು ಕೇಳ್ತೀನಿ ಯಾಕೆ ಬಂದವ ಈ ಐಕ್ಳುಗಳು. ಅಲ್ಕಣಮ್ಮಿ, ನಿನಗೆ ಗೊತ್ತಿಲ್ದಾಗೆ ನಿನ್ ಗದ್ದೆನಾಗ ಬಂದು ಅದು ಹೆಂಗಮ್ಮಿ ಸ್ಕೂಲ್ಗೆ ಐಕ್ಳು ಭತ್ತನಾಟ್ಯ ಮಾಡ್ಯಾವು? ಭಾರಿ ಹೇಳ್ತೀಯ ಬಿಡಮ್ಮಿ ನೀನು. ದಿಟ್ವಾಗೂ ನಂಗೆ ಗೊತ್ತಿಲ್ಲ ಕಣಮ್ಮಿ, ನಾನು ಇವಾಗೇ ಬಂದಿದ್ದು. ಅದಕ್ಕೆ ಕೇಳ್ತೀನಿ ಇರು. ಮಾದೇಶ, ಮಾದೇಶ ಬಾರ್ಲಾಯ್ತಾಗೆ. ಅವೋ ಏತಕ್ಕೆ ಒದರ್ತಿರೋದು? ಅಲ್ಲಿ ಐಕ್ಳು ಅದು ಹೆಂಗ್ ಭತ್ತನಾಟ್ಯ ಮಾಡ್ತಾವೋ ಏನೋ ಅವಕ್ಕೆ ಬರಲ್ಲ, ಹೇಳ್ಕೊಡ್ಬೇಕು ಅವಕ್ಕೆ ಮುಂದೆ ನಿಂತ್ಕೊಂಡು. ಅಲ್ಲ ಕಣ್ಣ ಮಾದೇಶ, ಈ ಸ್ಕೂಲ್ ಐಕ್ಳು ಅಂತ ಕಲ್ಲ ಕರ್ಕೊಂಡ್ ಬಂದಿರೋದು ನೀನು? ಭತ್ತ ಇವೇನ್ ನಾಟಿ ಮಾಡ್ತಾವಲ್ಲ ಇವು, ಗದ್ದೆನೆಲ್ಲ ಹಾಳು ಮಾಡ್ಬಿಡ್ತಾವಲ್ಲ ಇವು. ನಾನು ಪಾರವಕ್ಕಗ ಮತ್ತೆ ಅವ್ರ ಮನೆ ತಕ್ಕ ಒಂದು 4 ಹೆಂಗಸರಿಗೆ ಹೇಳಿದ್ದೆ ಭತ್ತ ನಾಟಿ ಮಾಡೋದೈತೆ ನಮ್ ಗದ್ದೆ ತಕ್ಕ ಬರ್ರಿ ಅಂತ ಹೇಳಿ. ನೋಡಿಲಿ ಪಾಪ ಪಾರವಕ್ಕ ಬಂದೈತೆ ಒತ್ತರನೆ. ನೀನ್ ನೋಡಿದ್ರಿ ಐಕ್ಳು ಕರ್ಕೊಂಡ್ ಬಂದಿದ್ಯಾ, ಇವೇನ್ ಮಾಡಿವಲ್ಲ? ಓ ಅವೋ ನೀನ್ ಸರಿಯಾಗಿ ಹೇಳ್ತೀಯವು ಅಲ್ಲವೋ? ನಾನೇಂತಕ್ಕವ ಇವು ಐಕಳನ್ನ ಕಾಸು ಕೊಟ್ಟು ಕರ್ಕೊಂಬರ್ಲಿ? ಇದು ಅಲ್ಲಿ ಮೇಷ್ಟ್ರ ಇದ್ದಾರಲ್ಲ, ಆ ಮೇಷ್ಟ್ರು ಅವಕ್ಕೇನೋ ಪಾಠ ಮಾಡ್ಬೇಕಂತೆ. ಅದಕ್ಕೆ ಅವಕ್ಕೆ ಇದು ಹಳ್ಳಿ ಜೀವನ ಹೆಂಗಿರುತ್ತೆ ಮತ್ತೆ ಈ ಭತ್ತ ಎಲ್ಲ ಹೆಂಗ ನಾಟಿ ಮಾಡ್ತಾರೆ ಅದೇನೋ ಹೇಳ್ಬೇಕಂತೆ. ಅದಕ್ಕೆ ಕರ್ಕೊಂಬಂದಿದ್ರು. ಅದಕ್ಕೆ ಕೇಳಿದ್ರು ನನಗೆ, ಮಾದೇಶನ ನಿಮ್ಮ ಗದ್ದೆನಾಗೆ ನಮ್ಮ ಐಕಳು ಒಂದಿಟ್ಟು ಭತ್ತ ನಾಟಿ ಮಾಡ್ತವೆ ಮಾಡ್ಬೋದಾ ಅಂತ ಕೇಳಿದ್ವು. ನಾನು ಹೋಗ್ಲಿ ಬಿಡು ಅತ್ಲಾಗೆ, ಪಾಪ ಗೌರ್ಮೆಂಟ್ ಶಾಲೆ ಐಕಳಲ್ವಾ, ಮಾಡ್ಕೊಳ್ಳಿ ಬಿಡು, ಏನೋ ಒಂದಿಷ್ಟು ಕಲೀಲಿ ಪಾಪ ಅವಕ್ಕೂ. ಮತ್ತೆ ಕಲೀಲಿ ಅಂದ್ರೆ ಹೆಂಗ್ ಗೊತ್ತೈತದೆ ಹೇಳು, ಅದಕ್ಕೆ ಕಲೀಲಿ ಅಂತ ಹೇಳಿ ಅಂತಂದೆ. ಬಾರಿ ಐತೆ ಕಂಡ ನಿಂದು, ಭತ್ತ ಭತ್ತ ಜಾಸ್ತಿ ಆಗೈತೆ ನಿಂದು ಸಮಾಜ ಸೇವೆ ಮಾಡೋದು. ಅಲ್ಲಕಲ್ಲ ಐಕಳು ಭತ್ತ ಸರಿಯಾಗಿ ನಾಟಿ ಮಾಡವ, ಅವಕ್ಕೆ ಅಷ್ಟು ನಾಟಿ ಮಾಡೋದು ಬೇಕಂದ್ರೆ ಅಲ್ಲೇ ಸ್ಕೂಲ್ನಾಗೆ ಬೇಜಾರು ಜಾಗ ಐತೆ, ಅಲ್ಲೇ ಮಾಡಿ ತೋರಿಸ್ಬೇಕಲ್ಲ. ಏ ಅವೋ ಹಂಗ್ಯಾಕೆ ಮಾತಾಡಿಯಾ? ಪಾಪ ಸ್ಕೂಲ್ಗೋ ಐಕಳು ಏನೋ ಕಲಿಬೇಕಂತಿದಾವೆ. ಇವಾಗ ನೋಡಿದ್ರೆ ಬಡ್ಡೆತವು ಕ್ಯಾಮೆ ಮಾಡಂಗಿಲ್ಲ, ಹೊಲ್ದಾಗ ಬಂದು ಗದ್ದೆನಾಗ ಬಂದು ಕ್ಯಾಮೆನೆ ಮಾಡಂಗಿಲ್ಲ ಅಂತವೆ. ಅಂಥದ್ರಲ್ಲಿ ಪಾಪ ಈ ಐಕಳು ಗದ್ದೆಲ್ ಬಂದು ಭತ್ತ ನಾಟಿ ಮಾಡೋದು ಕಲಿಬೇಕು ಅಣ್ಣ ಅಂತ ಕೇಳಿದ್ವು. ಅದಕ್ಕೆ ಹೋಗ್ಲಿ ಬಿಡು ಪಾಪ ಮಾಡ್ಕೊಳ್ಳಿ ಅಂತ ಹೇಳಿ ಅಂದೆ. ಅಂತಿ ಅಂತಿ ಅಕ್ಕಲ್ಲ, ನಿನ್ಗೇನು ಹೇಳು? ನಾನು ಗದ್ದೆ ಹೋಗಿ ಕೆಲಸ ಮಾಡಿ ತಂದು ಹಾಕ್ತೀನಿ, ಮತ್ತೆ ನೀನು ತಿಂತಿಯಲ್ಲ ಅದಕ್ಕೆ ಮಾಡ್ತೀಯ. ನಿನಗೂ ನಿಮ್ಮ ಅಪ್ಪನಿಗೂ ರವಸ್ಥರ ಬುದ್ಧಿ ಇದ್ರಲ್ಲ, ಏನ್ ಮಾಡಿರ ನೀವು? ಮತ್ತೆ ಇವಾಗ ಪಾರಕ ಎಲ್ಲಿ ಹೋಗ್ಬೇಕು ಕೆಲ್ಸಕ್ಕೆ ಹೇಳು? ಓ ಅವೋ ನೀನ್ ಬಾರಿ ಹೇಳ್ತೀಯ ಬಿಡವು. ಅಲ್ಕಣವ, ನಮ್ದೇನ್ ಗದ್ದೆ ಇಷ್ಟ ಆಯ್ತಾ? ಅತ್ಲಾಗ ಹೋಯ್ತಲ್ಲ ಗದ್ದೆ, ಆ ಗದ್ದೆನಾಗ ಮಾಡ್ತಾರೆ ಕೆಲಸ. ಈ ಗದ್ದೆನಾಗ ಈ ಐಕ್ಳು ಕಲಿತಾವೆ, ಕಲೀಲಿ. ಇವಾಗ ಪಾಪ ಕಲಿತೀನಿ ಅಂತ ಬಂದಿರೋದೇ ಹೆಚ್ಚು. ನಾವು ಕಲಿಸ್ಲಿಲ್ಲ ಅಂದ್ರೆ ಮತ್ತೆ ಯಾರು ಕಲಿಸ್ತಾರವು? ಬಾರಿ ಆಯ್ತು ಬಿಡ್ಕಂಡ ನಿಂದು. ಅಲ್ಲ ಕಂಡ, ಅವರು ನಾಟಿ ಮಾಡೋದ್ ಕಲಿಯಕ್ಕೆ ನಮ್ಮ ಗದ್ದೆನೇ ಬೇಕಾಗಿತ್ತ? ನಮ್ಮ ಗದ್ದೆ ಹಾಳು ಮಾಡ್ಕೊಂಡು ನಾವು ಅವರಿಗೆ ಭತ್ತ ನಾಟಿ ಮಾಡೋದು ಹೇಳ್ಕೊಳ್ಬೇಕಲ್ಲ? ಅವ್ರ ಗದ್ದೆ ಇಲ್ವಲ್ಲ, ಅವ್ರ ಅಪ್ಪ ಅಮ್ಮ ಕರ್ಕೊಂಡೋಗಿ ಕಲಿಸ್ತಾರೆ ಬಿಡ್ಲ? ಏ ಹೋಗ್ಲಿ ಬಿಡು ಸುಬಾಕ, ಯಾಕಂಗ್ ಮಾತಾಡಿಯೇ? ಇವಾಗಿನ ಕಾಲದಾಗೆ ಹಳ್ಳಿನಾಗ ಇರಕ್ಕೆ ಇಷ್ಟಪಡಕ್ಕಿಲ್ಲ. ಅಂಥದ್ರಾಗೆ ಈ ಸ್ಕೂಲ್ಗೆ ಹೋಗಿ ಐಕಳು ಪಾಪ ಬಂದು ಭತ್ತ ನಾಟಿ ಮಾಡೋದು ಕಲಿತಿದ್ದಾವೆ. ಖುಷಿ ಅಲ್ವೇನವೇ? ಈಗೆಲ್ಲ ನೋಡಿದೆಯಲ್ಲ, ಹೆಂಗಸರು ಹೊಲಕ್ಕೆ ಬರೋಕ್ಕೆ ಗದ್ದೆಗೆ ಬರೋಕ್ಕೆ ಬೇಜಾರು ಮಾಡ್ಕೊತಾವೆ, ಯಾರು ಬರ್ಬೇಕಮ್ಮೆ ಅಂತಂತಾರೆ. ಅಂಥದ್ರಾಗೆ ಈ ಐಕಳು ಕೆಲಸ ಮಾಡ್ತಕ್ಕೆ ಇಷ್ಟಪಡಕತ್ತವೆ, ಕಲೀಲಿ ಬಿಡಮ್ಮಿ. ನೀನು ಬಾರಿ ಹೇಳ್ತಿ ಬಿಡಮ್ಮಿ. ಅಲ್ಕಣಮ್ಮಿ, ಅವು ಕಲಿಬೇಕಂತ ಹೇಳ್ಬಿಟ್ಟು ನಮ್ಮ ಗದ್ದೆಲ್ಲ ಹಾಳು ಮಾಡ್ಬಿಟ್ರೆ ಮತ್ತೆ ಇದಿಟ್ಟು ಗದ್ದೆ ಹಾಳಾಗಂಗಿಲ್ಲ ನಮ್ಮಿ. ಆಮೇಲೆ ಇದ್ರಾಗ ಭತ್ತ ಚಂದ ಬರ್ತೈತೆ ನಮ್ಮಿ. ಅವೋ ಆಮೇಲೆ ಐಕಳು ಎಲ್ಲೆಲ್ಲಿ ಬಿಟ್ಟಿರ್ತವೆ ಅಲ್ಲೆಲ್ಲ ನಾನು ನಾಟಿ ಮಾಡ್ಕೊತೀನಿ ಬಿಡಮ್ಮಿ. ಎಂತಕ ಅಷ್ಟೊಂದು ಮಾಡ್ತಿದ್ಯಾ? ಹೋಗ್ಲಿ ಬಿಡ ಕಣಮ್ಮಿ. ಪಾಪ ಸ್ಕೂಲ್ಗೆ ಹೋಗೋ ಮಕ್ಕಳು ಸರ್ಕಾರಿ ಶಾಲೆ ಐಕಳಿದಾವೆ, ಪಾಪ ಅವಕ್ಕೆ ನಾವು ಸಹಾಯ ಮಾಡಲಿಲ್ಲ ಅಂದ್ರೆ ಇನ್ನು ಯಾರು ಮಾಡ್ಯಾರು? ಅದಕ್ಕೆ ಇರ್ಲಿ ಬಿಡು. ಆಯ್ತು ಬಿಡ್ಲ, ನೀನು ಇಟ್ಟೊಂದು ಹೇಳ್ತಿದ್ದೆ ಅಂತ ಹೇಳಿ ಸುಮ್ಮತೀನಿ. ಮತ್ತೆ ಅವ್ರೇನು ಕಾಸು ಕೊಡ್ತಾರಾ ನಮ್ಮ ಗದ್ದೆನಾಗ ನಾಟಿ ಮಾಡಕ್ಕೆ? ನೀನ್ ಚೆನ್ನಾಗಿ ಹೇಳ್ತೀಯ ಕಣಮ್ಮಿ. ಅಲ್ಕಣವು ಮೊದ್ಲೇ ಅವು ಸರ್ಕಾರಿ ಶಾಲೆಗೆ ಹೋಗವು ಐಕಳು, ಅವೆಲ್ಲಿಂದ ತಂದವಮ್ಮಿ ಕಾಸು? ಹಂಗಾರೆ ಸುಮ್ಮನೆ ಬಂದು ನಮ್ಮ ಗದ್ದೆ ಎಲ್ಲ ಹಾಳು ಮಾಡಿ ಹೋಗಕ್ ಬಿಟ್ಟಿ ಅವಕ್ಕೆ? ಬಾರಿ ಆಯ್ತು ಕಳ್ಳ ಇದು. ಅಲ್ಕಲ್ಲ, ಗದ್ದೆ ಕೊಟ್ಟಿದೀವಿ, ಭತ್ತದ ಇದು ಕೊಟ್ಟಿದೀವಿ ನಾಟಿ ಮಾಡಕ್ಕೆ, ಪೈರ್ ಕೊಟ್ಟಿದೀವಿ, ಮತ್ತೆ ಕಾಸು ಯಾರು ಕೊಡ್ತಾರ ಅವಕ್ಕೆಲ್ಲ? ಅವೋ ಅವ್ರೇನು ನಮ್ಮ ಪೈರ್ ತಗೊಂಡೋಗಿ ಬೇರೆಯವ್ರ ಗದ್ದೆನಾಗ ನಾಟಿ ಮಾಡ್ತಾರೇನವ? ನಮ್ಮ ಗದ್ದೆನಾಗೆ ತಾನೇ ನಾಟಿ ಮಾಡ್ತಿರೋದು. ಹೋಗ್ಲಿ ಬಿಡವು, ಅವ್ರ ತಕ ಎಲ್ಲಿ ಕಾಸಿರ್ತವೆ ಪಾಪ. ಕಾಸಿಲ್ಲ ಅಂತಂದ್ರೆ ಮತ್ತೆ ಅವ್ರ ಹೊಲ್ದಾಗೆ ಅವ್ರ ಗದ್ದೆನಾಗ ಹೋಗಿ ನಾಟಿ ಮಾಡಿ ಕಲಿಬೇಕಲ್ಲ? ಬೇರೆಯವ್ರ ಗದ್ದೆನಾಗ ಬಂದು ನಾಟಿ ಮಾಡಿದ್ರೆ ಹೆಂಗ್ಲ? ಅದೆಲ್ಲ ಹೇಳ್ಬೇಡ ನನಗೆ, ಮೊದ್ಲು ಕಳ್ಸೋರ್ನೆಲ್ಲ ಕಳ್ಸು. ನಾನು ಗದ್ದೆನ ಭತ್ತನ ಒಂದ್ ಕಡೆಯಿಂದ ನಾಟಿ ಮಾಡ್ಕೊಂಡು ಬರ್ತೀನಿ. ನೀನ್ ಸುಮ್ಮನೆ ಇಲ್ದೆಲ್ಲ ಮಾಡ್ಬೇಡ, ಕಳ್ಸೋರ್ನ. ಸುಬ್ಬಾವಕ್ಕ ಇರ್ಲಿ ಬಿಡಮ್ಮಿ, ಎಂತಕ ಕಾಸು ಕಾಸು ಅಂದಿಯಾ? ಪಾಪ ಐಕ್ಳು ಏನೋ ಕಲಿತಿದ್ದಾವೆ, ಕಲೀಲಿ ಬಿಡಮ್ಮಿ. ಈಗ ನಿನಗೆ ಬೇಕಂದ್ರೆ ನಾನೇ ಬೇಕಾದ್ರೆ ಒಂದಿನ ಬಂದು ಹಂಗೆ ಕಾಸಿಸ್ಕೊಳ್ದಿರಂಗೆ ನಾಟಿ ಮಾಡ್ಕೊಡ್ತೀನಿ ಬಿಡು. ಅವ್ರು ಎಲ್ಲೆಲ್ಲಿ ಬಿಟ್ಟಿದ್ದಾರೆ ಅಲ್ಲೆಲ್ಲ. ಎಂತಕಂಗ್ ಮಾಡ್ತೀಯ ಪಾಪ, ಕಲೀಲಿ ಬಿಡು. ನೀನ್ ಬಾರಿ ಆಯ್ತೆ ಪಾರಕ್ಕ, ನಿನ್ ಗದ್ದೆನಾಗ ಆಗಿದ್ರೆ ನೀನ್ ಸುಮ್ಮನೆ ಬಿಡ್ತೀಯಾ?
ಅಲ್ಕಣಮ್ಮಿ ನಮ್ಮ ಮನೆಗೆ ನೈಕಳಿಗೆ ಹೊಲಕ್ ಬರ್ರಿ ಅಂತಂದ್ರೆ ಇಲ್ದೇ ಇರೋದೆಲ್ಲ ಮಾತಾಡ್ತವೆ ಅಂತಂದ್ರಾಗೆ ಪಾಪ ಈ ಮೇಷ್ಟ್ರು ಪಾಠ ಮಾಡೋದಷ್ಟೇ ಅಲ್ಲದೆ ಅಂತೇಳಿ ಈ ಸ್ಕೂಲ್ ಬಿಡಿಸಿ ಇಲ್ಲಿ ಗದ್ದೆ ಕರ್ಕೊಂಬಂದು ವ್ಯವಸಾಯ ಮಾಡೋದನ್ನ ಹೇಳ್ಕೊಡಕತ್ತಾರೆ. ಒಳ್ಳೇದಲ್ವೇ ನಮ್ಮಿ ಇದು. ಇವತ್ತು ರೈತರ ಸಂಖ್ಯೆನೇ ಕಡಿಮೆ ಆಗ್ತೈತೆ. ಮತ್ತೆ ಪಾಪ ಅವರು ವ್ಯವಸಾಯ ಮಾಡೋದು ಹೇಳ್ಕೊಡ್ತಾರೆ ಅಂದ್ರೆ ನಾವು ಏನಾರ ಒಂದಿಷ್ಟು ಸಹಾಯ ಮಾಡ್ಬೇಕಲ್ಲಮ್ಮಿ. ಹೌದು ಕಣವು, ನಾವು ಇಂಥವಕ್ಕೆಲ್ಲ ಸಹಾಯ ಮಾಡಬೇಕು. ನಾವು ಇವಾಗಿಂದು ಐಕಳಿಗೆ ಹೇಳ್ಕೊಡ್ಬೇಕು. ಮಕ್ಕಳಿಗೆ ವ್ಯವಸಾಯ ಮಾಡೋದಂಗೆ, ಭತ್ತ ನಾಟಿ ಮಾಡೋದಂಗೆ, ರಾಗಿ ಕೊಯ್ಯೋದಂಗೆ ಎಲ್ಲ ಹೇಳ್ಕೊಡ್ಬೇಕಮ್ಮಿ. ಹೇಳ್ಕೊಟ್ರೇನೆ ಕಲಿತಾವೆ. ಇಲ್ಲಾಂದ್ರೆ ಮುಂದೆ ಒಂದಿನ ವ್ಯವಸಾಯ ಮಾಡಕ್ಕೆ ಯಾರೂ ಇರಂಗಿಲ್ಲ. ಅವಾಗ ಏನು ಮಾಡಿಯಾ ನೀನು? ಹೌದು ಕಣ್ಲ, ನೀನು ಹೇಳಿದ್ದು ದಿಟಾನೆ. ನಾವೇ ಕಲಿಸಲಿಲ್ಲ ಅಂದ್ರೆ ಐಕಳು ಹೆಂಗೆ ಕಲಿತಾವೆ? ದಿಟ ಈಗೆಲ್ಲ ಅಪ್ಪ ಅವ್ವ ಏನು ಮಾಡ್ತಾವೆ, ಈ ಸ್ಕೂಲ್ ಬಿಡಿಸೋದು ಬೇಡ ಏನು ಬೇಡ ಅಂತ ಹೇಳ್ಬಿಟ್ಟು ಈ ಸ್ಕೂಲ್ ಬಿಡಿಸ್ಬೇಕಂತ ಹೇಳಿ ಐಕಳ ಅವ್ರ ಜೊತೆ ಗದ್ದೆಗೆ ಕರ್ಕೊಂಡು ಹೋಗಲ್ಲ, ಎಲ್ಲಿ ಕರ್ಕೊಂಡು ಹೋಗಲ್ಲ. ಅವಕ್ಕೆ ವ್ಯವಸಾಯ ಮಾಡೋದೇ ಗೊತ್ತಾಗಲ್ಲ. ಮುಂದೆ ದೊಡ್ಡ ಆದ್ಮೇಲೆ ವ್ಯವಸಾಯನೇ ಮಾಡಲ್ಲ ಅಂತವೆ. ಹಿಂಗೆಲ್ಲ ಕರ್ಕೊಂಡ್ಬಂದು ಮಾಡಿಸಿದ್ರೆ ಮಾಡ್ತವೆ, ಅವಕ್ಕೂ ಗೊತ್ತಾಗ್ತವೆ. ದಿಟ, ನೀನು ಹೇಳಿದ್ದು ದಿಟಾಯ. ಮಾಡ್ಲಿ ಬಿಡು ಪಾಪ. ಆಮೇಲೆ ಬೇಕಾದ್ರೆ ನಾವು ಹಚ್ಕೊಳ್ಳೋಣಂತೆ, ಎಲ್ಲೆಲ್ಲಿ ಹೋಗಿರುತ್ತೋ ಅಲ್ಲೆಲ್ಲ ನಾಟಿ ಮಾಡ್ಕೊಳ್ಳೋಣಂತೆ. ಒಳ್ಳೆ ಕೆಲಸ ಮಾಡಿಯ ಬಿಡು ಮಗ. ಭಾರಿ ಖುಷಿ ಆಯ್ತು ನೋಡಿ ಸುಬ್ಬವಕ್ಕ ನಿಮ್ಮ ಮಾತು ಕೇಳಿ. ನಿನ್ನಂಗೆ ಎಲ್ಲ ಅಪ್ಪ ಅವನು ಅವ್ರ ಮಕ್ಕಳಿಗೆ ವ್ಯವಸಾಯ ಮಾಡೋದು ಇವಾಗಿಂದಾನೇ ಹೇಳ್ಕೊಡ್ಬೇಕು. ಚಿಕ್ಕವಿದ್ದಾಗ ಹೇಳ್ಕೊಟ್ರೆ ಅವಕ್ಕೆ ತಲೆಗೆ ಹೋಗ್ತದೆ. ದೊಡ್ಡವಾದ್ಮೇಲೆ ಎಲ್ಲೂ ಕೆಲಸ ಸಿಕ್ಕಿಲ್ಲ ಅಂದ್ರೆ ಕಡೆ ಪಕ್ಷ ವ್ಯವಸಾಯನಾರ ಮಾಡಿ ಜೀವನ ಮಾಡ್ತವೆ. ಇಲ್ಲಾಂದ್ರೆ ಏನೈತೆ ಹೇಳು. ಎಲ್ಲರಿಗೂ ಧನ್ಯವಾದ ರೀ. ನಮ್ಗೆ ಒಂದು ಸಪೋರ್ಟು ಮಾಡ್ಲತ್ತೀರಿ. ಇದೇ ರೀತಿ ನಿಮ್ಮ ಒಂದು ಸಪೋರ್ಟು ನಮ್ಗೆ ಇರಲಿ ಅಂತ ನಾವು ಕೇಳ್ಕೊಳ್ತೀವಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಹಾಗೆ ಮುಂದಿನ ವಿಡಿಯೋನಾಗ ಮತ್ತೆ ಸಿಗೋಣಂತ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀವಿ. ಧನ್ಯವಾದ ರೀ.